ಹಾಯ್ ಫ್ರೆಂಡ್ಸ್, ನೋಡಿ ಈ ಬೆಕ್ಕಿನ ಮರಿ ಇದು ತುಂಬ ಚಿಕ್ಕ ಮರಿ, ಒಂದು 2 ತಿಂಗಳು ಇರ್ಬೋದು. ಯಾರೋ ತಂದುಬಿಟ್ಟು ಮೈನ್ ರೋಡಲ್ಲಿ ಬಿಟ್ಟೋಗ್ಬಿಟ್ಟಿದ್ರು. ಇದು ನಾವು ನೈಟೆಲ್ಲ ಕಡೆ ಹೋಗ್ಬೇಕಾದ್ರೆ ಮೈನ್ ರೋಡ್ ಸೈಡ್ ಇತ್ತು, ಸ್ಯಾಟಲೈಟ್ ಮೈನ್ ರೋಡ್ ಇದಲ್ವಾ, ಮೈಸೂರು ರೋಡು, ಅಲ್ಲಿ ಅದನ್ನು ತಂದುಬಿಟ್ಟು ಇವಾಗ ನಾವು ಊಟ ಹಾಕಿದ್ದೀವಿ. ಹಾಲು ಅನ್ನ ಹಾಕಿದ್ದೀನಿ, ಅದಕ್ಕೆ ಅದೇ ರೂಢಿ ಇರೋದ್ರಿಂದ ಹಾಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ತುಂಬ ಕೊಳೆ ಆಗಿಬಿಟ್ಟಿದೆ, ತುಂಬ ಅಂದರೆ ಪಾಪ ಬನ್ನು ಅದು ಇದು ಯಾರೋ ತಂದು ಬಿಸ್ಕೆಟಲ್ಲಿ ಹಾಕಿ ತಿನ್ಕೊಂಡಿತ್ತು. ಚಿಕ್ಕ ಮರಿ ಇದು. ಇದನ್ನು ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಸಿ ಇವಾಗ ಹೇಗಾಗುತ್ತೆ ಅಂತ ನೋಡಬೇಕು. ಹಾಗೆ ಇದೇ ಥರ ಬೆಕ್ಕು ನಮ್ಮ ಮನೇಲಿ ಇನ್ನೂ ಒಂದು ಬೆಕ್ಕು ಬರುತ್ತೆ, ವಯಸ್ಸಾಗಿದ್ದ ಬೆಕ್ಕದು, ಪರ್ಷಿಯನ್ ಕ್ಯಾಟ್ ಆಗಿರ್ಬೋದು. ಬಂದು ಊಟ ಮಾಡ್ಕೊಂಡು ಹೋಗುತ್ತಷ್ಟೇ. ಮತ್ತು ಇನ್ನೊಂದು ಬೆಕ್ಕು ಕೂಡ ಇದೆ, ಅದು ಕೂಡ ಇದೇ ಥರ ಯಾರೋ ಬಿಟ್ಟೋಗಿದ್ದ ಬೆಕ್ಕು. ಅದು ನಮ್ಮ ಮನೇಲಿ ತಂದುಬಿಟ್ಟು ಸಾಕೊಂಡಿದ್ದೀವಿ. ಆಲ್ರೆಡಿ ನಮ್ಮ ಮನೇಲಿ 2 ಪರ್ಷಿಯನ್ ಕ್ಯಾಟ್ ಇದೆ. ಈಗ ಸ್ನಾನ ಎಲ್ಲ ಆಯಿತು, ಸ್ನಾನ ಮಾಡಿಸ್ಬಿಟ್ಟು ಒಣಗಕ್ಕಿಟ್ಟಿದ್ದೀನಿ. ಇವನೇ ಯಾರೋ ಬಿಟ್ಟೋಗಿದ್ರು ಇಲ್ಲಿ ಮನೆ ಖಾಲಿ ಮಾಡಬೇಕಾದ್ರೆ. ಇವನ ಹೆಸರು ಶೇರು ಅಂತ ಅವ್ರು ಇಟ್ಟಿದ್ರು. ಇವಾಗ ಈ ಬೆಕ್ಕಿಗೆ ನಾನು ಏನು ಹೆಸರಿಡಬೇಕು ಅಂತ ಗೊತ್ತಿಲ್ಲ, ನಾನು ಚೋಟು ಅಂತ ಕರಿತೀನಿ. ನೋಡಿ, ಸ್ನಾನ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ. ಕಿವಿಯೆಲ್ಲ ತುಂಬ ಉದ್ದಕ್ಕಿದೆ. ಪಾಪ ಎಷ್ಟು ಚೆನ್ನಾಗಾಯಿತು. ಆಲ್ರೆಡಿ ಇದಕ್ಕೆ ತಂದು 1 ದಿನ 2 ದಿನ ಆಗಿದೆ. ನಾನು ಇವಾಗ ಆಟ ಆಡಿಕೊಂಡು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದೇ ಥರದ್ದು ಅಲ್ಲಿ ಇಲ್ಲಿ ಇರೋವಂಥ ಬೆಕ್ಕಿನ ಮರಿಗಳನ್ನ ನಾವು ಸಾಕಬೇಕು, ಅದನ್ನು ರೆಸ್ಕ್ಯೂ ಮಾಡಬೇಕಾದ್ರೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಇಲ್ಲಿ ನೋಡಿ, ಇದು ನಮ್ಮ ಮನೆಯಲ್ಲಿರೋಂಥ ಬೆಕ್ಕು, ಜೂಜಾ ಅಂತ ಹೆಸರು. ಇವನೇ ಮನೆ ಮಗ ಅನ್ಬೋದು. ಆಲ್ರೆಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.